ಶ್ರೀ ನಾರಾಯಣ ಗುರುಗಳು ಒಬ್ಬ ಆಧ್ಯಾತ್ಮಿಕ ನಾಯಕ, ತತ್ವಜ್ಞಾನಿ ಮತ್ತು ಕೇರಳದ ಸಾಮಾಜಿಕ ಸುಧಾರಕರು ಆಗಿದ್ದರು. ಅವರು ಜಾತಿ ಪದ್ಧತಿಯ ಅನ್ಯಾಯದ ವಿರುದ್ಧ ಮತ್ತು ಆಧ್ಯಾತ್ಮಿಕ ಸಮಾನತೆಯನ್ನು ಉತ್ತೇಜಿಸಲು ಚಳುವಳಿ ನಡೆಸಿದರು. ಸಾಮಾಜಿಕ ಬದಲಾವಣೆಗೆ ಶ್ರೇಯಸ್ಸು ಮತ್ತು ಸಾಮಾಜಿಕ ಸಮಾನತೆಯನ್ನು ಉತ್ತೇಜಿಸಲು ಒಂದು ಜಾತಿ, ಒಂದು ಧರ್ಮ, ಒಂದು ದೇವರು ಎಂಬ ಅವರ ಪ್ರಸಿದ್ಧ ಉಲ್ಲೇಖದೊಂದಿಗೆ ಅವರು ತಮ್ಮ ಸಮಾಜ ಸುಧಾರಣಾ ಚಳುವಳಿಯನ್ನ ಪ್ರಾರಂಭಿಸಿದ್ರು. ನಾರಾಯಣ ಗುರುಗಳು ಮಾಡಿರುವಂತಹ ಕೆಲಸಗಳು ಈಗಿನ ಪೀಳಿಗೆಯವರಿಗೆ ದಾರಿದೀಪವಾಗಿದೆ. ಅದೇ ರೀತಿ ನಾರಾಯಣ ಗುರುಗಳು ಸಮಾಜದ ಒಳಿತಿಗಾಗಿ ಹಲವು ಕೊಡುಗೆಗಳನ್ನ ನೀಡಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸೆಪ್ಟೆಂಬರ್ 7, 1856ರಂದು ಜನಿಸಿದ್ರು. ಹೀಗಾಗಿ ಅವರ ಜನ್ಮದಿನೋತ್ಸವವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹೌದು, ಹಲಸೂರು ಲೇಕ್ ಬಳಿ ಇರುವ ಅವರ ಪ್ರಾರ್ಥನಾ ಸಮಿತಿಯಲ್ಲಿ ಅವರ ಪ್ರತಿಮೆಗೆ ಹೂವಿನ ಅಲಂಕಾರ ಮಾಡಲಾಗಿತ್ತು ಹಾಗೂ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಮಹಾಮಂಗಳಾರತಿಯನ್ನ ಮಾಡಲಾಯಿತು. ಅದೇ ರೀತಿ ಶಿವಗಿರಿಯಲ್ಲಿ ಶ್ರೀ ನಾರಾಯಣ ಗುರುಗಳ ಗುಡಿಸಲು ಇದ್ದಂತ ರೀತಿಯಲ್ಲಿ ಗುಡಿಸಲನ್ನ ನಿರ್ಮಿಸಿ ವಾಹನದಲ್ಲಿ ಇಟ್ಟು ಅದನ್ನ ಹಲಸೂರಿನ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಶ್ರೀ ನಾರಾಯಣ ಗುರುಗಳ ಜನ್ಮದಿನೋತ್ಸವವನ್ನ ಬಹಳ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.